ಶ್ರೀ ಲಕ್ಷ್ಮಣ್ ವಾಯ್ ಅಡೂಡಿ KHPS ಮೂಡಲಗಿ. ಇವತ್ತಿನ ದಿನ ನಾವು ರಾಷ್ಟ್ರೀಯ ಗಣಿತ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ನಮ್ಮ ದೇಶದಲ್ಲಿ ಡಿಸೆಂಬರ್ 22ರಂದು ಪ್ರತಿ ವರ್ಷ ರಾಷ್ಟ್ರೀಯ ಗಣಿತ ದಿನಾಚರಣೆಯನ್ನು ಆಚರಿಸುತ್ತೇವೆ. ಶ್ರೀನಿವಾಸ ರಾಮಾನುಜನ್ ಅಯ್ಯಂಗಾರ್ ಅವರ ಜನ್ಮದಿನವನ್ನು ನಾವು ಪ್ರತಿ ವರ್ಷ ಡಿಸೆಂಬರ್ 22ರಂದು ರಾಷ್ಟ್ರೀಯ ಗಣಿತ ದಿನಾಚರಣೆಯನ್ನಾಗಿ ಆಚರಿಸುತ್ತೇವೆ. 2012 ಡಿಸೆಂಬರ್ 22ರಂದು ಆಗಿನ ಪ್ರಧಾನಮಂತ್ರಿಯವರಾದ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಡಿಸೆಂಬರ್ 22 ಪ್ರತಿ ವರ್ಷವೂ ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಿಸಬೇಕಂತ ಹೇಳಿ ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ತಾರೆ. ಅವತ್ತಿನಿಂದ ಇಂದಿನವರೆಗೂ ನಾವು ಪ್ರತಿ ವರ್ಷ ಡಿಸೆಂಬರ್ 22ರಂದು ರಾಷ್ಟ್ರೀಯ ಗಣಿತ ದಿನಾಚರಣೆಯನ್ನಾಗಿ ಆಚರಿಸುತ್ತೇವೆ. ಇವತ್ತಿನ ದಿನ ನಾವು ನಮ್ಮ ಶಾಲೆಯಲ್ಲಿ ರಾಷ್ಟ್ರೀಯ ಗಣಿತ ದಿನಾಚರಣೆಯ ಅಂಗವಾಗಿ ಗಣಿತದ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಶ್ರೀನಿವಾಸ ರಾಮಾನುಜನ್ ಅಯ್ಯಂಗಾರ್ ರವರು ಡಿಸೆಂಬರ್ 22, 1887ರಂದು ತಮಿಳುನಾಡಿನ ಇರೋಡದಲ್ಲಿ ಜನಿಸಿದರು. ಅವರ ತಂದೆ ಕುಪ್ಪುಸ್ವಾಮಿ ಮತ್ತು ತಾಯಿ ಕೋಮಲತ್ತಮ್ಮಾಳ್. ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಗಣಿತದಲ್ಲಿ ನಿಪುಣರಾಗಿದ್ದರು. ಅವರು 5ನೇ ತರಗತಿಯಲ್ಲಿರಬೇಕಾದ್ರೆ ಅವರ ಗಣಿತ ಶಿಕ್ಷಕರು ಭಾಗಾಕಾರ ಲೆಕ್ಕವನ್ನು ಹೇಳುತ್ತಿದ್ದರು. ಅವರು ಒಂದು ಸಂಖ್ಯೆಯನ್ನು ಅದರ ಸಂಖ್ಯೆಯಿಂದ ಭಾಗಿಸಿದಾಗ 1 ದೊರೆಯುತ್ತದೆ ಅಂತ ಹೇಳ್ತಾರೆ. ಅವಾಗ ಶ್ರೀನಿವಾಸ ರಾಮಾನುಜನ್ ಅವರು ಅವ್ರ ಶಿಕ್ಷಕರಿಗೆ ಒಂದು ಕ್ವಶನನ್ನು ಮಾಡ್ತಾರೆ. 0ಯಿಂದ 0ಯನ್ನು ಭಾಗಿಸಿದಾಗ 1 ಸಿಗ್ತೈತೇನಾ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಆ ಶಿಕ್ಷಕರಿಗೆ ಆನ್ಸರ್ ಗೊತ್ತಿರೋದಿಲ್ಲ. ಈ ರೀತಿಯಾಗಿ ಅವ್ರು ಏನಾಗಿರ್ತಾರೆ, ಗಣಿತದಲ್ಲಿ ಪ್ರತಿಭಾವಂತರು ಆಗಿರ್ತಾರೆ. ಶ್ರೀನಿವಾಸ ರಾಮಾನುಜನ್ ಅವರು ಕೆಲಸಕ್ಕಾಗಿ ಲಂಡನ್ನಿಗೆ ತೆರಳುತ್ತಾರೆ. ಲಂಡನ್ನಲ್ಲಿ ಕ್ಯಾಂಬ್ರಿಡ್ಜ್ನ ಟ್ರಿನಿಟಿ ಕಾಲೇಜಿನ ಪ್ರಾಧ್ಯಾಪಕರಾದ GH ಹಾರ್ಡಿ ರವರನ್ನು ಅವರು ಭೇಟಿ ಮಾಡ್ತಾರೆ. GH ಹಾರ್ಡಿ ಅವರ ಗುರುಗಳಾಗಿರ್ತಾರೆ. ಯಾರು ಗುರುಗಳಾಗಿರ್ತಾರೆ ಅಂದ್ರೆ ಶ್ರೀನಿವಾಸ ರಾಮಾನುಜನ್ ರವರ ಗುರುಗಳಾಗಿರ್ತಾರೆ. ಇವ್ರೇನು ಮಾಡ್ತಾರಂದ್ರೆ ಲಂಡನ್ನಲ್ಲಿ ಅಥವಾ ಇಂಗ್ಲೆಂಡ್ನಲ್ಲಿ 5 ವರ್ಷಗಳ ಕಾಲ ಅಲ್ಲೇ ಇದ್ದು ಅಭ್ಯಾಸವನ್ನು ಮಾಡ್ತಾರೆ. ಶ್ರೀನಿವಾಸ ರಾಮಾನುಜನ್ ಅವರು ಮೂಲತಃ ಭಾರತ ದೇಶದವರಾಗಿರ್ತಾರೆ. ಇವರು ಬ್ರಾಹ್ಮಣರಾಗಿರ್ತಾರೆ. ಅವ್ರ ಆಹಾರ ಪದ್ಧತಿಗಳಿರ್ತಾವೆ. ಆದರೆ ಇವರು ಇಂಗ್ಲೆಂಡಿಗೆ ಹೋದಾಗ ಅಲ್ಲಿನ ಆಹಾರ ಪದ್ಧತಿ ಮತ್ತು ಅಲ್ಲಿನ ವಾತಾವರಣ ಅವರಿಗೆ ಹೊಂದಾಣಿಕೆ ಆಗಲಿಲ್ಲ. ಇದರಿಂದಾಗಿ ಅವರು ಅನಾರೋಗ್ಯದಿಂದ ಬಳಲ್ತಾರೆ. ಒಂದಿನ ಶ್ರೀನಿವಾಸ ರಾಮಾನುಜನ್ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ಅವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾರೆ. ಇವರನ್ನು ನೋಡೋಕೆ GH ಹಾರ್ಡಿರವ್ರು ಏನು ಮಾಡ್ತಾರೆ, ಒಂದು ಕಾರ್ನಲ್ಲಿ ಬರ್ತಾರೆ. ಆ ಕಾರ್ ಸಂಖ್ಯೆ ಏನಾಗಿರ್ತೈತೆ ಅಂದ್ರೆ 1729 ಆಗಿರ್ತೈತೆ. ಆ ಹಾರ್ಡಿರವರು ರಾಮಾನುಜರ್ನವರನ್ನು ಒಳಗೆ ಭೇಟಿ ಆಗಕ್ಕೆ ಬಂದಾಗ ಅವ್ರ ಕಡೆ ಕುಂತಾಗ ಅವ್ರೇನು ರಾಮಾನುಜರನ್ನೇನು ಕೇಳಂಗಿಲ್ಲ, ಸುಮ್ಮನೆ ಕುಂತ್ಬಿಡ್ತಾರೆ. ಅವಾಗ ರಾಮಾನುಜನ್ ಅವರ ಹಾರ್ಡಿಯವರನ್ನು ಕೇಳ್ತಾರೆ, ನೀ ಯಾಕೆ ಸುಮ್ಮನೆ ಕುಂತಿ ಅಂತೇಳಿ. ಅವಾಗ ಹಾರ್ಡಿಯವ್ರು ಹೇಳ್ತಾರೆ, ಹಿಂಗೆ ನಾನು ಒಂದು ಕ್ಯಾಬ್ ಮೂಲಕ ಇಲ್ಲಿಗೆ ಬಂದೇನ. ಆ ಕ್ಯಾಬ್ನ ಸಂಖ್ಯೆ ಏನಾಗಿತ್ತಂದ್ರೆ 1729 ಆಗೈತಿ. ಅದೊಂದು ಆಸಕ್ತಿದಾಯಕವಾದಂತಹ ಸಂಖ್ಯೆ ಆಗಿಲ್ಲ, ಅವಶ್ಯಕವಾದಂತಹ ಸಂಖ್ಯೆ ಆಗೈತಿ, ಅದೊಂದು ಸೂಕ್ತವಾದ ಸಂಖ್ಯೆ ಆಗಿಲ್ಲ ಅಂಥೇಳಿ ಹಾರ್ಡಿಯವ್ರು ಏನು ಮಾಡ್ತಾರೆ, ರಾಮಾನುಜನ್ ಅವರಿಗೆ ಹೇಳ್ತಾರೆ. ರಾಮಾನುಜರ್ ಏನು ಮಾಡ್ತಾರೆ, ಅವಾಗ ಹಾರ್ಡಿಯವರಿಗೆ ಹೇಳ್ತಾರೆ, ಇಲ್ಲ ಅದೊಂದು ಆಸಕ್ತಿದಾಯಕವಾದಂತಹ ಸಂಖ್ಯೆ ಆಗೈತಿ, ಅದೊಂದು ವಿಶೇಷವಾದ ಸಂಖ್ಯೆ ಐತಿ ಅಂಥೇಳಿ ಏನು ಮಾಡ್ತಾರೆ, ರಾಮಾನುಜನ್ ಅವರು ಹಾರ್ಡಿಯವರಿಗೆ ಹೇಳ್ತಾರೆ. ಅದು ಹೇಗೆ ಅಂತೇಳಿ ಹಾರ್ಡಿಯವರು ಕೇಳಿದಾಗ ರಾಮಾನುಜನ್ ಅವರು ಹೇಳ್ತಾರೆ, ಹೇಗೆ ಅಂತಂದ್ರೆ ಈ ಸಂಖ್ಯೆಯನ್ನು ನಾವು 2 ಘನಗಳ ಮೊತ್ತವನ್ನು 2 ವಿಭಿನ್ನ ರೀತಿಯಲ್ಲಿ ವ್ಯಕ್ತಪಡಿಸಬಹುದು ಅಂಥೇಳಿ ಹೇಳ್ತಾರೆ. ಅದು ಹೇಗಪ್ಪ ಅಂತಂದ್ರೆ 1ರ ಘನ ಮತ್ತು 12ರ ಘನವನ್ನು ಕೂಡಿಸಿದಾಗ 1729 ಬರ್ತೈತಿ. ಮತ್ತು 9ರ ಘನ 10ರ ಘನವನ್ನು ಕೂಡಿಸಿದಾಗಲೂ ಕೂಡ 1729 ಬರ್ತೈತಿ. ಈ ರೀತಿಯಾಗಿ ಆ 1729 ನಾವು 2 ಘನಗಳ ಮೊತ್ತವನ್ನು 2 ವಿಭಿನ್ನ ರೀತಿಯಲ್ಲಿ ವ್ಯಕ್ತಪಡಿಸಬಹುದು ಅಂಥೇಳಿ ರಾಮಾನುಜನ್ ಅವರು ಹಾರ್ಡಿಯವರಿಗೆ ಅವಾಗ ಹೇಳ್ತಾರೆ. ಅವತ್ತಿನಿಂದ 1729 ಅಂತಕ್ಕಂತಹ ಸಂಖ್ಯೆಯನ್ನು ಹಾರ್ಡಿ ರಾಮಾನುಜನ್ ಅವರ ಸಂಖ್ಯೆ ಅಂಥೇಳಿ ಕರೀತಾರೆ. ನಾವು ಪ್ರತಿ ವರ್ಷ ಡಿಸೆಂಬರ್ 22ರಂದು ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಿಸ್ತೇವೆ. ಅದನ್ನು ಯಾಕೆ ಆಚರಿಸ್ತೇವೆ ಅಂತಂದ್ರೆ ನಮ್ಮ ಜನರಿಗೆ ತಮ್ಮ ಜೀವನದಲ್ಲಿ ಗಣಿತದ ಮಹತ್ವದ ಬಗ್ಗೆ ಅರಿವನ್ನು ಮೂಡಿಸಲು ನಾವೇನು ಮಾಡ್ತೇವೆ, ಪ್ರತಿ ವರ್ಷ ಡಿಸೆಂಬರ್ 22ರಂದು ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಿಸ್ತೇವೆ. ಈ ಗಣಿತ ಅಂತಕ್ಕಂಥದ್ದು ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲಿ ಗಣಿತದ ಅವಶ್ಯಕತೆ ಐತಿ. ಗಣಿತವು ಪ್ರತಿಯೊಂದು ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಮಹತ್ವವನ್ನು
ಹೊಂದೈತಿ. ವಿಜ್ಞಾನ ತಂತ್ರಜ್ಞಾನ ಆಗಿರ್ಬೋದು, ವ್ಯಾಪಾರ ವ್ಯವಹಾರ ವಹಿವಾಟುಗಳಾಗಿರ್ಬೋದು, ಹಲವಾರು ಕ್ಷೇತ್ರಗಳಲ್ಲಿ ಗಣಿತವು ಅದರದ್ದೇ ಆದಂತಹ ಪ್ರಾಮುಖ್ಯತೆಯನ್ನು ಹೊಂದೈತಿ. ಗಣಿತ ಇಲ್ಲದೆ ಯಾವುದೇ ಒಂದು ಕ್ಷೇತ್ರವು ಇಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲಿ ಏನಾಗೈತಿ, ಗಣಿತವು ಬೇಕೇ ಬೇಕು. ಈ ಗಣಿತವನ್ನ ಏನಂತ ಕರಿತೇವೆ ಅಂದ್ರೆ ನಾವು ವಿಜ್ಞಾನದ ರಾಣಿ ಅಂತ ಹೇಳಿ ಗಣಿತವನ್ನ ಕರಿತೇವೆ. ರಾಷ್ಟ್ರೀಯ ಗಣಿತ ದಿನಾಚರಣೆ ಅಂಗವಾಗಿ ಈ ವರ್ಷ ನಮ್ಮ ಶಾಲೆಯಲ್ಲಿ ಹಲವಾರು ವಿದ್ಯಾರ್ಥಿಗಳು ತಮ್ಮದೇ ಆದಂತಹ ಗಣಿತ ವಸ್ತುವನ್ನ ಅಥವಾ ಗಣಿತ ಮಾದರಿಯನ್ನ ತಯಾರು ಮಾಡಿದ್ದಾರೆ. ಅವುಗಳನ್ನ ಅವರೇ ಎಕ್ಸ್ಪ್ಲೇನ್ ಅನ್ನ ಮಾಡ್ತಾರೆ. ನನ್ನ ಹೆಸರು ಅರ್ಪಿತಾ ಮಹಾಲಿಂಗ್ ಕದಂ. ನಾನು ಓದುತ್ತಿರುವುದು 6ನೇ ತರಗತಿ. ಸಂಖ್ಯೆಗಳ ವಿಧಗಳಲ್ಲಿ 5 ವಿಧಗಳು: ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಅವಿಭಾಜ್ಯ ಸಂಖ್ಯೆಗಳು ಮತ್ತು ಭಾಜ್ಯ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳು ಎಂದರೇನು? 1ರಿಂದ ಅನಂತರವರೆಗೆ ಇರುವ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆ ಎನ್ನುವರು. ಇದನ್ನು n ಸಂಕೇತದಿಂದ ಸೂಚಿಸುವರು. ಉದಾಹರಣೆ 1, 2. ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳೊಂದಿಗೆ 0ಯನ್ನು ಸೇರಿಸಿದಾಗ ದೊರೆಯುವ ಸಂಖ್ಯೆಯನ್ನು ಪೂರ್ಣ ಸಂಖ್ಯೆಗಳು ಎನ್ನುವರು. ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳೊಂದಿಗೆ 0ಯನ್ನು ಸೇರಿಸಿದಾಗ ದೊರೆಯುವ ಸಂಖ್ಯೆಗಳನ್ನು ಪೂರ್ಣ ಸಂಖ್ಯೆ ಎನ್ನುವರು. ಇದನ್ನು W ಸಂಕೇತದಿಂದ ಸೂಚಿಸುವರು. ಉದಾಹರಣೆ 1, 0, 1, 2. ಪೂರ್ಣಾಂಕಗಳು ಧನಪೂರ್ಣಾಂಕ 0 ಮತ್ತು ಋಣಪೂರ್ಣಾಂಕಗಳನ್ನು ಒಳಗೊಂಡಿರುವ ಸಂಖ್ಯೆಗಳನ್ನು ಪೂರ್ಣಾಂಕಗಳು ಎನ್ನುವರು. ಇದನ್ನು Z ಸಂಕೇತದಿಂದ ಸೂಚಿಸುವರು. ಮೈನಸ್ ಉದಾಹರಣೆ -3, -2, -1, 0. +1, +2, +3. ಅವಿಭಾಜ್ಯ ಸಂಖ್ಯೆಗಳು ಕೇವಲ 2 ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳು ಎನ್ನುವರು. ಉದಾಹರಣೆ 2, 3, 5, 11, 13, 15. ಭಾಜ್ಯ ಸಂಖ್ಯೆಗಳು 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳಿಗೆ ಭಾಜ್ಯ ಸಂಖ್ಯೆಗಳು ಎನ್ನುವರು. 4, 6, 8, 9, 10. ನನ್ನ ಹೆಸರು ಮಾಣಿಂಗ್ ಬಸವರಾಜ್ ಲಾತೂರ್. ನಾನು ಓದುತ್ತಿರುವುದು 8ನೇ ತರಗತಿ. ಇವತ್ತು ನಾನು ನಿಮಗೆ ಸುತ್ತಳತೆ ಮತ್ತು ವಿಸ್ತೀರ್ಣಗಳ ಸೂತ್ರಗಳ ಬಗ್ಗೆ ತಿಳಿಸುತ್ತೇನೆ. ಆಯತದ ಸುತ್ತಳತೆ 2 ಇಂಟು ಉದ್ದ ಪ್ಲಸ್ ಅಗಲ. ವೃತ್ತದ ವಿಸ್ತೀರ್ಣ πr², π = 22/7. ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ. ಚೌಕದ ಸುತ್ತಳತೆ 4 ಇಂಟು ಉದ್ದ. ಚೌಕದ ವಿಸ್ತೀರ್ಣ ಉದ್ದ ಇಂಟು ಉದ್ದ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಪಾದ ಇಂಟು ಎತ್ತರ. ತ್ರಿಭುಜದ ವಿಸ್ತೀರ್ಣ 1/2 ಇಂಟು ಪಾದ ಇಂಟು ಎತ್ತರ. ಏನಪ್ಪ ಮಾಡಲ್ಲ? ಇದು ಪೈ ನಕ್ಷೆ ಸರ್. ಇದು ಪೈ ನಕ್ಷೆ. ನಾನು ಆಹಾರಕ್ಕಾಗಿ 70% ಹಣವನ್ನು ಖರ್ಚು ಮಾಡುತ್ತೇನೆ ಮತ್ತು ಶಿಕ್ಷಣಕ್ಕಾಗಿ 70% ಹಣವನ್ನು ಖರ್ಚು ಮಾಡುತ್ತೇನೆ ಮತ್ತು ಆರೋಗ್ಯಕ್ಕಾಗಿ 80% ಹಣವನ್ನು ಖರ್ಚು ಮಾಡುತ್ತೇನೆ. ಇತರೆ 80% ಹಣವನ್ನು ಖರ್ಚು ಮಾಡುತ್ತೇನೆ ಮತ್ತು ನನಗೆ ಆದ ಉಳಿತಾಯ 60%. 80% ಇತರೆ ಒಳಗೆ ಖರ್ಚು ಮಾಡ್ತೀವಿ. ಏನೇನು ಪೈ ನಕ್ಷೆಯಲ್ಲಿ ಎಲ್ಲಿ ತೋರಿಸ್ತೀಯಪ್ಪ ಅದನ್ನು? ಇಲ್ಲ ಐತ್ರಿ. ಈ ಭಾಗ ಎಷ್ಟು ಪರ್ಸೆಂಟ್? 80% ಅದೇ ಅಂತ ಐತ್ರಿ. ಆ ನಂತರ ಆಹಾರಕ್ಕಾಗಿ 70%. ಇಲ್ಲಿ ಬರ್ದಿದ್ರೆ ನಾವು ಇಲ್ಲಿ ಹೆಂಗೆ ಗುರುತಿಸ್ಬೇಕಪ್ಪ ಇದನ್ನ? 10, 20, 30, 40, 50, 60, 70. ಕಲರ್ ಇದೆ, ಬಣ್ಣದಿಂದ ಗುರುತಿಸ್ಬೋದು. ಓಕೆ, ನೆಕ್ಸ್ಟ್ ಹೇಳಪ್ಪ. ನನ್ನ ಹೆಸರು ಬಸವರಾಜ್ ಮಲ್ಲಪ್ಪ ಮಲ್ಲೋಡಿ. ನಾನು ಗಣಿತದ ಮೂಲಕ್ರಿಯೆ ಬಗ್ಗೆ ವಿವರಿಸುತ್ತೇನೆ. 3 + 2 = 5. 8 - 3 = 5. 5 × 1 = 5. ಗಣಿತದ ಮೂಲ ಕ್ರಿಯೆಗಳ ಬಗ್ಗೆ ಜ್ಞಾನವನ್ನು ಕೊಟ್ಟಿದ್ದು ಚೆನ್ನಾಗಿದೆ. ನೆಕ್ಸ್ಟ್. ನನ್ನ ಹೆಸರು ಅಮೃತ ಸುಭಾಷ್ ಪಾಟೀಲ್. ನಾನು ಓದುತ್ತಿರುವುದು 6ನೇ ತರಗತಿ. ನನ್ನ ವಿಷಯ ಭಿನ್ನರಾಶಿಗಳು. 8ನೆಯ 1 ಭಾಗ, 8ನೆಯ 2 ಭಾಗ, 8ನೆಯ 3 ಭಾಗ, 8ನೆಯ 4 ಭಾಗ, 8ನೆಯ 5 ಭಾಗ, 8ನೆಯ 6 ಭಾಗ, 8ನೆಯ 7 ಭಾಗ, 8ನೆಯ 8 ಭಾಗ. ಇದು ಒಂದು ಪೂರ್ಣ. ನೆಕ್ಸ್ಟ್. ನನ್ನ ಹೆಸರು ರಾಜಶ್ರೀ ರಾಮಪ್ಪ ಕಟ್ಕೋಟ್. ನಾನು ಓದುತ್ತಿರುವ ತರಗತಿ 7ನೇ ತರಗತಿ. ಸಂಕಲನ ಚಕ್ರ 0 1 1, 0 2 2,
03 3 05 5 06 6 08 8 ಅದು ಕೂಡ್ಸ್ಕೊತ ಹೋಗುತ್ತಾ? ಹಾಂ ರೀ. 0 12 12. ಓಕೆ ನೆಕ್ಸ್ಟ್. ನನ್ನ ಹೆಸರು ಗಾಯತ್ರಿ ಚೌಲ. ನಾನು ಓದುತ್ತಿರುವುದು 6ನೇ ತರಗತಿ. ನಾನು ದಶಮಾಂಶ ಸಂಖ್ಯೆಗಳನ್ನು ಹೇಳುತ್ತೇನೆ. 763.352 552.241 ಬಿಂದು ನಂತರ 241 ಅನ್ಬೋದಿತ್ತು. 2 4 1 ಯಾಕೆ ಅನ್ಬೇಕು? ಸ್ವಲ್ಪ ವಿವರಣೆ ಮಾಡ್ತೀವಿ. ಬಿಂದು ಆದ ಮೇಲೆ ದಶಾಂಶ, ಶತಾಂಶ, ಸಹಸ್ರಾಂಶ. ಓಕೆ ಗುಡ್. ನನ್ನ ಹೆಸರು ಮಹೇಶ್ ಗದ್ಯಾಳ್. ನಾನು 6ನೇ ತರಗತಿಯಲ್ಲಿ ಓದುತ್ತೇನೆ. ನೀ ಏನೇ ಮಾಡ್ಕೊಂಡಿಯಪ್ಪ? ಮೊದಲ ಮತ್ತು ನಂತರ ಸಂಖ್ಯೆಗಳು. ಹಾಂ, ಸ್ವಲ್ಪ 3ನೇ ಅಂಕದಿಂದ ಮಾಡ್ತೇನೆ ಸಂಖ್ಯೆಗಳು. 3ನೆಯ ಮೊದಲ ಸಂಖ್ಯೆ 2, 3ನೆಯ ನಂತರ ಸಂಖ್ಯೆ 4, 8ರದು 8ನೆಯ ಮೊದಲನೇ ಸಂಖ್ಯೆ 7, 8ನೆಯ ನಂತರ ಸಂಖ್ಯೆ 9. ಗುಡ್. ನನ್ನ ಹೆಸರು ಮುಗುಡ್ ಸಾಬ್ ಮುಗುಡ್ಕ. ನಾನು ಓದುತ್ತಿರುವುದು 6ನೇ ತರಗತಿ. ಸ್ಥಾನ ಬೆಲೆ ಕೋಷ್ಟಕ. ಹಾಂ, 3445. ಇದು 1000ರ ಸ್ಥಾನ, 100ರ ಸ್ಥಾನ, 10ರ ಸ್ಥಾನ, ಬಿಡಿ ಸ್ಥಾನ. ಇದು ಯಾವ ಸ್ಥಾನ? 10ರ ಸ್ಥಾನ. ಇದು 100ರ ಸ್ಥಾನ. 4 100ರ ಸ್ಥಾನ. ಇದು 1000ರ ಸ್ಥಾನ. ಟೋಟಲ್ ಎಷ್ಟಿದೆ? 3454. ನನ್ನ ಹೆಸರು ಸೃಷ್ಟಿ ಶಾಂತಪ್ಪ ಗೌಡ್ವ. ಇವು ಯಾವ ಕ್ಲಾಸ್ನಿಂದ? 7th ಕ್ಲಾಸ್. ಚತುರ್ಭುಜದ ವಿಧಗಳು. ಇದರ ವಿಧಗಳು ಆಯತ, ಚೌಕ, ಸಮಾಂತರ, ಚತುರ್ಭುಜ, ತ್ರಾಪಿಜ, ಪತಂಗ, ವಜ್ರಾಕೃತಿ. ಇವು ಎಲ್ಲವ ಚತುರ್ಭುಜದ ವಿಧಗಳು. ಯಾವ್ಯಾವ ಬರ್ತಾವೆ ಸರಿ ರಿಪೀಟ್ ಮಾಡ. ಆಯತ, ಚೌಕ. ಆಯತ ಯಾವುದಿದ್ರಾಗ? ಹಾಂ, ಚೌಕ, ಸಮಾಂತರ, ಚತುರ್ಭುಜ, ಇದ್ರಿ, ತ್ರಾಪಿಜ್ಯ, ಪತಂಗ, ಇದ್ರಿ, ವಜ್ರಾಕೃತಿ. ಇದ್ರಿ. ಗುಡ್. ಹೇಳಪ್ಪ. ನನ್ನ ಹೆಸರು ರೋಹಿಣಿ ದಟ್ವಾಳ್. ನಾನು ಓದುತ್ತಿರುವುದು 7ನೇ ತರಗತಿ. ನಾನು ಮಗ್ಗಿಯನ್ನು ಗುರುತಿಸುತ್ತೇನೆ. ಎಷ್ಟರ ಮಗ್ಗಿ? 2ರ ಮಗ್ಗಿ. ಹಾಂ, ಹೇಳು. 2 3 ಎಷ್ಟಾಗತ್ತೆ? 6. 6 ಇಲ್ಲಿ ಬತ್ತಿ? 2 3 6. 6. 2 4 2 4 8. ಹಾಂ, 4 4 4 4 16. 16. ಎಸ್ ಗುಡ್. ನೀನೇನು ಮಾಡ್ಕೊಂಬಂದೆಪ್ಪ? ಹೆಸರೆಲ್ಲ? ನನ್ನ ಹೆಸರು ಪಲ್ಲವಿ ಪರಪ್ಪ ರಬಕವಿ. ನಾನು ಓದುತ್ತಿರುವುದು 6ನೇ ತರಗತಿ. ಏನು ಮಾಡ್ಕೊಂಬಂದು ಇವತ್ತು? ಆಕೃತಿಗಳು: ವೃತ್ತ, ವರ್ಗ, ಆಯತ, ತ್ರಿಭುಜ, ಲಂಬಕೋನ, ತ್ರಿಭುಜ, ಅರ್ಧವೃತ್ತ. ಅರ್ಧವೃತ್ತ ಅಂದ್ರೆ? ವೃತ್ತದೊಳಗಿಂದ ಅರ್ಧ ಭಾಗ ಇದೆ. ಎಸ್ ಗುಡ್. ನನ್ನ ಹೆಸರು ಸಹನಾ ಅಂತರಗಟ್ಟಿ. ನಾನು ಓದುತ್ತಿರುವುದು 6ನೇ ತರಗತಿ. ಏನು ಮಾಡೆಲಪ್ಪ ಇದು? ರೋಮನ್ ಸಂಖ್ಯೆಗಳು. ಓಕೆ. ಇಂಗ್ಲೀಷ್ನಲ್ಲಿ ಒಂದನ್ನು ಹಿಂಗೆ ಬರ್ತಾರೆ ರೀ, ರೋಮನ್ನಲ್ಲಿ ಹಿಂಗೆ ಬರ್ತಾರೆ. ಓಕೆ. ಇಂಗ್ಲೀಷ್ನಲ್ಲಿ 8 ಹಿಂಗೆ ಬರ್ತಾರೆ ರೀ, ರೋಮನ್ ಸಂಖ್ಯೆಯಲ್ಲಿ 8 ಹಿಂಗೆ ಬರ್ತಾರೆ. ಗುಡ್ ಗುಡ್. ಏನು ನಿನ್ನ ಹೆಸರೇನು? ನನ್ನ ಹೆಸರು ಸುಪ್ರೀತ್. ನಾನು ಓದುತ್ತಿರುವುದು 6ನೇ ತರಗತಿ. ಗುಡ್. ಏನು ಹೇಳುತ್ತೆ ನಿನ್ನ ಮಾಡೆಲ್ ಈಗ? ನನ್ನ ಮಾಡೆಲ್ ಒಂದು ಸಂಖ್ಯೆಯನ್ನು 2 ಬಾರಿ ಗುಣಿಸಿದಾಗ ಬರುವ ಗುಣಲಬ್ಧವನ್ನು ವರ್ಗ ಸಂಖ್ಯೆ ಅನ್ನುವರು. 1ರ ವರ್ಗ 1, 2ರ ವರ್ಗ 4, 3ರ ವರ್ಗ 9, 4ರ ವರ್ಗ 16, 5ರ ವರ್ಗ 25, 8ರ ವರ್ಗ 64. ಗುಡ್. 9ರ ವರ್ಗ 81. ಗುಡ್. ಹಾಗೆ 10ರ ವರ್ಗ? 10ರ ವರ್ಗ 100. ಹಾಂ, ನೋಡೋಣ. 100 ಇದೆಯಾ ಇಲ್ಲಿ? ಎಸ್, ಚೆನ್ನಾಗಿದೆ.
ನನ್ನ ಹೆಸರು ಐಶ್ವರ್ಯ ನಾಗಣ್ಣವರ್. ನಾನು ಓದುತ್ತಿರುವುದು 8ನೇ ತರಗತಿಯಲ್ಲಿ. ನಾನು ಇವತ್ತು ಘನಾಕೃತಿ ಬಗ್ಗೆ ಹೇಳ್ತೇನೆ. ಇದು ಪಟ್ಟಕ, ಇದು ಶಂಖ, ಇದು ಆಯತಘನ, ಇದು ತ್ರಿಭುಜ, ಪಾದ, ಗೋಪುರ, ಇದು ಚೌಕಘನ, ಇದು ಸಿಲಿಂಡರ್. ಗುಡ್. ಎಲ್ಲ ನೀನೇ ಮಾಡಿದ್ದಾ? ಹಾಂ. ನನ್ನ ಹೆಸರು ಜ್ಯೋತಿ ರಬ್ಕವಿ. ಜೋರಾಗಿ. ನಾನು ಓದುತ್ತಿರುವುದು 8ನೇ ತರಗತಿ. ಗುಡ್. ಪೈಥಾಗೋರಸ್ ಪ್ರಮೇಯ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಲಂಬಕೋನವನ್ನು ಒಳಗೊಂಡ ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. a² + b² = c². ಈ ಬಾಹುಗಳು ರೀ ಲಂಬಕೋನವನ್ನು ಒಳಗೊಂಡ ಬಾಹುಗಳು ರೀ ಇದು ವಿಕರ್ಣ. ಇವೆರಡು ಇದಕ್ಕೆ ರೀ ಸಮವಾಗಿರ್ತೈತೆ ರೀ. ಇವೆರಡು ಕೂಡಿಸ್ರೆ ಸಮ ಇರ್ತೈತೆ. ಪೂರ್ಣಾಂಕಗಳು. 0ಯಿಂದ ಬಲಕ್ಕಿರೋರಿ ಧನ ಪೂರ್ಣಾಂಕ ರೀ. 0ಯಿಂದ ಎಡಕ್ಕಿರೋರಿ ಋಣ ಪೂರ್ಣಾಂಕ ರೀ. ಏನು ವ್ಯತ್ಯಾಸ? ಇವು ಮೈನಸ್ ಇರ್ತಾವ್ರಿ, ಪ್ಲಸ್ ಇರ್ತಾವ್ರಿ. ಹೇಗೆ? ಏನು ಮಾಡ್ಬೇಕು ಹೇಳು. ಇವಕ್ಕೆ ಕುಡ್ಸೋದು ಮಾಡ್ತೇವೆ ರೀ. ಇವಕ್ಕ ಅಂಕಿ ಹೊಳೆ ಯಾವ ಅಂಕಿ ಇಟ್ಕೊಂಡಿ? -8 + 6. ಏನಾಗ್ತದೆ? ಇದು ಮೈನಸ್ ಪ್ಲಸ್ ಮೈನಸ್ ಇವು ಅದರ ಚಿಹ್ನೆ ರೀ ಮೈನಸ್ ಆಗ್ತದೆ. ಇವು ಕಳಿಬೇಕಾಗ್ತದೆ. 2 6 8 ಕಳೆದ್ರೆ ರೀ 2 ಐತಿ. ಯಾವ 2 ಆಗಿರುತ್ತದು? -2 ಆಗಿರ್ತದೆ. ಹಾಂ, -2 ಆಗಿರುತ್ತೆ. ಓಕೆ. ನನ್ನ ಹೆಸರು ಸನಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇವತ್ತು ಬೀಜೋಕ್ತಿ ಸಮೀಕರಣಗಳನ್ನು ತಿಳಿಸುತ್ತೇನೆ. ಗುಡ್. ಏನು ಬೀಜೋಕ್ತಿ ಸಮೀಕರಣ ಅಂದರೆ? y + 36. ಆನ್ಸರ್ y = -36. ಇದನ್ನು ನಾನು ಇಲ್ಲಿ ತಿಳಿಸುತ್ತೇನೆ. ಆನ್ಸರ್ ಹೆಂಗೆ ಬಂತಪ್ಪ ಅದು? 6y + 36. ಆನ್ಸರ್ ಹೆಂಗೆ ಬರ್ತದೆ ರೀ? y = -36 / 6. 6 ಒಂದೇ 6 6 y = -6. ವೈ ಬೆಲೆ 6 ಆಗಿದೆ ಅಂತನಾ? ಓಕೆ. ಇದೊಂದೇನಾ ಮತ್ತೆ ಬೇರೆ ಮಾಡೋಕ್ಕೆ ಬರ್ತದ? ಆಯ್ತು. ಹಾಂ, ಮಾಡು. ಇದು ಹೇಗೆ? 8t + 4. ಆನ್ಸರ್ t = -1 / 2. ಹಾಂ. ಗುಡ್. 8t + 4. t = -1 / 2. ಇದು ನಿಂದೇನಾ? ನಿತ್ಯ ಸಮೀಕರಣ. ಏನಿದು ನಿತ್ಯ ಸಮೀಕರಣ ಅಂದರೆ? ಹಾಂ, ಹೇಗೆ? ಸೂತ್ರ ಹೇಳ. ಹಾಂ, ಸೂತ್ರ ಹೇಳು. a + b b + c whole square. a² + b² + c² + 2ab + 2bc + 2ca. a² - b² ನ ಸೂತ್ರ a² a + b - b. ಓಕೆ ಓಕೆ ಓಕೆ. ನನ್ನ ಹೆಸರು ಸೌಜನ್ಯ ಪ್ರಕಾಶ್ ಅಂಗಡಿ. ನಾನು ಓದುತ್ತಿರೋದು 6ನೇ ಕ್ಲಾಸ್. ಕೋನಗಳು. ಲಘು ಕೋನ. 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ಲಘು ಕೋನ ಎನ್ನುವರು. ಲಂಬಕೋನ. 90 ಡಿಗ್ರಿಗೆ ಸಮನಾಗಿರುವ ಕೋನವನ್ನು ಲಂಬಕೋನ ಎನ್ನುವರು. ವಿಶಾಲ ಕೋನ. 90 ಡಿಗ್ರಿಗಿಂತ ಹೆಚ್ಚು 180 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ವಿಶಾಲ ಕೋನ ಎನ್ನುವರು. ಸರಳ ಕೋನ. 180 ಡಿಗ್ರಿಗೆ ಸಮನಾಗಿರುವ ಕೋನವನ್ನು ಸರಳ ಕೋನ ಎನ್ನುವರು. ಸರಳಾಧಿಕ ಕೋನ. 180 ಡಿಗ್ರಿಗಿಂತ ಹೆಚ್ಚು 360 ಡಿಗ್ರಿಗೆ ಕಡಿಮೆ ಇರುವ ಕೋನವನ್ನು ಸರಳಾಧಿಕ ಕೋನ ಎನ್ನುವರು. ಪೂರ್ಣ ಕೋನ. 360 ಡಿಗ್ರಿಗೆ ಸಮನಾಗಿರುವ ಕೋನವನ್ನು ಪೂರ್ಣ ಕೋನ ಎನ್ನುವರು. ನನ್ನ ಹೆಸರು ಗಂಗಾ. ನಾನು ಓದುತ್ತಿರುವ ತರಗತಿ 6th ಕ್ಲಾಸ್. ಲಘು ಕೋನ. 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ಲಘು ಕೋನ ಎನ್ನುವರು.
ಲಂಬಕೋನ 90 ಡಿಗ್ರಿಗೆ ಸಮನಾಗಿರುವ ಕೋನವನ್ನು ಲಂಬಕೋನ ಎನ್ನುವರು. ವಿಶಾಲ ಕೋನ 90 ಡಿಗ್ರಿಗಿಂತ ಹೆಚ್ಚು 180 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ವಿಶಾಲ ಕೋನ ಎನ್ನುವರು. 130 ಡಿಗ್ರಿ ಐತ್ರಿ. ಸರಳ ಕೋನ 180 ಡಿಗ್ರಿಗೆ ಸಮನಾಗಿರುವ ಕೋನವನ್ನು ಸರಳ ಕೋನ ಎನ್ನುವರು. ಸರಳಾಧಿಕ ಕೋನ 180 ಡಿಗ್ರಿಗಿಂತ ಹೆಚ್ಚು 360 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ಸರಳಾಧಿಕ ಕೋನ ಎನ್ನುವರು. ಪೂರ್ಣ ಕೋನ 360 ಡಿಗ್ರಿಗೆ ಸಮನಾಗಿರುವ ಕೋನವನ್ನು ಪೂರ್ಣ ಕೋನ ಎನ್ನುವರು. ವೃತ್ತದ ಭಾಗಗಳು. ವ್ಯಾಸ ವೃತ್ತದ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗುವ ಜಾವನ್ನು ವ್ಯಾಸ ಎನ್ನುವರು. ವೃತ್ತದ ಮಧ್ಯದಲ್ಲಿರುವ ಸ್ಥಿರವಾದ ಬಿಂದುವನ್ನು ವೃತ್ತದ ಕೇಂದ್ರ ಬಿಂದು ಎನ್ನುವರು. ಪರಿಧಿಯ ಮೇಲಿನ ಯಾವುದೇ ಎರಡು ಬಿಂದುಗಳನ್ನು ಜೋಡಿಸುವ ರೇಖೆಗೆ ಜಾ ಎನ್ನುವರು. ಹಾಂ ರೀ. ಪರಿಧಿ ವೃತ್ತದ ಸುತ್ತಳತೆಯನ್ನು ಪರಿಧಿ ಎನ್ನುವರು. ಸುತ್ತಳತೆ ಯಾವುದು ಇದರಲ್ಲಿ? ಇದರಿ ಅಷ್ಟೇ. ತ್ರಿಜ್ಯ ವೃತ್ತದ ಕೇಂದ್ರ ಮತ್ತು ಪರಿಧಿಯ ಮೇಲಿನ ಯಾವುದೇ ಎರಡು ಬಿಂದುಗಳ ನಡುವಿನ ಅಂತರವನ್ನು ತ್ರಿಜ್ಯ ಎನ್ನುವರು. ಓಕೆ ಓಕೆ ಚೆನ್ನಾಗಿ ಹೇಳಿ. ನನ್ನ ಹೆಸರು ಸಮರ್ಥ ಕಸನ್ನವರ್. ನಾನು ಓದುತ್ತಿರುವುದು 6ನೇ ತರಗತಿ. ನಾನು ಇಂದು ಸ್ಥಾನ ಬೆಲೆಯ ವಿಸ್ತಾರ ಎಕ್ಸ್ಪ್ಲೇನ್ ಮಾಡ್ತೀನಿ. 8, 9 ಬಿಟ್ಟು ಯಾವುದಾದ್ರೂ 3 ಅಂಕಿ ಸಂಖ್ಯೆ 8, 9 ಬಿಟ್ಟರೆ 3 ಅಂಕಿ ಸಂಖ್ಯೆ 631. ಇದರಲ್ಲಿ 3ರ ಸ್ಥಾನ ಬೆಲೆ ಎಷ್ಟು? 3ರ ಸ್ಥಾನ ಬೆಲೆ 10. ಗುಡ್ ಗುಡ್ ಗುಡ್. ನನ್ನ ಹೆಸರು ಶ್ರೇಯಾ ಒಗ್ಗಡ್ನವರು. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದು ಗುಣಾಕಾರ ಚಕ್ರ. 2 × 3 6. 2 × 4 8. 2 × 2 4. 2 × 1 2. 2 × 10 20. 2 × 9 18. 2 × 8 16. 2 × 7 14. 2 × 6 12. 2 × 5 10. 2 × 4 8. ಏನಂತ ಕರೀತಾರೆ ಇದಕ್ಕೆ? ಗುಣಾಕಾರದ ಚಕ್ರ. ಗುಡ್. ನನ್ನ ಹೆಸರು ಸಂಜನಾ ಬಂಡಿಮಠ. ನಾನು ಓದುತ್ತಿರುವುದು 8ನೇ ತರಗತಿ. ಇವು ಘಾತಾಂಕಗಳ ನಿಯಮಗಳು. a⁻m × a⁻n a⁻m + n. ಅದರ ಆನ್ಸರ್ ಇದು? ಹಾಂ ರೀ. a⁻m / a⁻n a⁻m - n a⁻m - m 1 / a⁻m a⁻m whole raised to n a⁻mn a⁻m × b raised to m ab whole raised to m a⁻m / b raised to m a/b whole raised to n a⁻0 1 a/b whole raised to -m b/a whole raised to m. ಇವು ಘಾತಾಂಕಗಳ ನಿಯಮ. ಗುಡ್.